ಕರ್ನಾಟಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒಗೆ 2009ರಲ್ಲಿ ನಡೆದ ಪರೀಕ್ಷೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ವಿಷಯದ ಪ್ರಶ್ನೋತ್ತರಗಳು. ಪ್ರಶ್ನೆಗಳು ತುಂಬಾ ಸೂಕ್ಷ್ಮವಾಗಿವೆ. ದಯವಿಟ್ಟು ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಉತ್ತರಗಳನ್ನು ಅರ್ಥಮಾಡಿಕೊಳ್ಳಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟು 30 ಪ್ರಶ್ನೆಗಳಿವೆ. ಇವುಗಳನ್ನು 3 ಭಾಗಗಳಾಗಿ ಮಾಡಲಾಗಿದೆ. ನಮ್ಮ ಕೆಲಸ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆಯ ಕಾಯಿದೆ ಮತ್ತು ಯೋಜನೆಗೆ ನಿಧಿಯನ್ನು ನೀಡುವವರು ಯಾರು? ಆಪ್ಷನ್ ಎ ವಿಶ್ವ ಬ್ಯಾಂಕ್, ಆಪ್ಷನ್ ಬಿ ರಾಜ್ಯ ಸರ್ಕಾರ, ಆಪ್ಷನ್ ಸಿ ಕೇಂದ್ರ ಸರ್ಕಾರ, ಆಪ್ಷನ್ ಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ. ಸರಿಯಾದ ಉತ್ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ. ರಮೇಶನು ಆರ್ಜಿಎಸ್ ಯೋಜನೆಯಲ್ಲಿ ಹುದ್ದೆಗಾಗಿ ಅರ್ಜಿ ಹಾಕಿದ ಮತ್ತು ಸ್ಥಳೀಯ ಕಾಲುವೆ ಕೆಲಸ ಅವನಿಗೆ ಸಿಕ್ಕಿತು. ಆದರೂ ಸಹ ಆ ಕಾರ್ಯಕ್ಕೆ ನಿಯೋಜಿತ ಸಂಸ್ಥೆಯು 20 ದಿನವಾದರೂ ಕೆಲಸವನ್ನು ಆರಂಭಿಸಲಿಲ್ಲ. ಇಂತಹ ಸಮಯದಲ್ಲಿ ರಮೇಶನು ಮೊದಲು ಕಾಣಬೇಕಾದವರು: ಆಪ್ಷನ್ ಎ ಪ್ರೋಗ್ರಾಂ ಅಧಿಕಾರಿ, ಆಪ್ಷನ್ ಬಿ ಜಿಲ್ಲಾ ಪ್ರೋಗ್ರಾಂ ಕೋಆರ್ಡಿನೇಟರ್, ಆಪ್ಷನ್ ಸಿ ತಾಲೂಕು ಪಂಚಾಯತ್ ಅಧ್ಯಕ್ಷ, ಆಪ್ಷನ್ ಡಿ ಇವರಾರೂ ಅಲ್ಲ. ಸರಿಯಾದ ಉತ್ತರ ಪ್ರೋಗ್ರಾಂ ಅಧಿಕಾರಿ. ವೆಂಕಟೇಶನ ಕುಟುಂಬದಲ್ಲಿ ಅವನು, ಅವನ ಪತ್ನಿ ಮತ್ತು 3 ಗಂಡು ಮಕ್ಕಳು ಕ್ರಮವಾಗಿ 24, 19 ಮತ್ತು 16 ವರ್ಷದವರು ಹಾಗೂ 45 ವರ್ಷ ವಯಸ್ಸಿನ ಅವಿವಾಹಿತ ಸೋದರಿ ಇದ್ದಾರೆ. ಅವನ ಮೊದಲ ಮಗನು ಮದುವೆಯಾಗಿ ಅವನ ಪತ್ನಿ ಮತ್ತು ಮಗಳೊಡನೆ ಹತ್ತಿರದ ಗ್ರಾಮದಲ್ಲಿಯದೇ ಪಂಚಾಯತ್ನಲ್ಲಿದ್ದಾರೆ. ಈಗ ಯಾರ್ಯಾರು ವೆಂಕಟೇಶನ ಕುಟುಂಬದವರು ಆರ್ಇಜಿಎಸ್ ಯೋಜನೆಯಡಿ ಕುಟುಂಬದವರೆಂದು ನೋಂದಾಯಿಸಿಕೊಳ್ಳಬಹುದು? ಆಪ್ಷನ್ ಎ ವೆಂಕಟೇಶ, ಅವನ ಪತ್ನಿ ಮತ್ತು ಅವಿವಾಹಿತ ಗಂಡು ಮಕ್ಕಳು, ಆಪ್ಷನ್ ಬಿ ವೆಂಕಟೇಶ, ಅವನ ಪತ್ನಿ ಮತ್ತು ತಂಗಿ ಹಾಗೂ 2ನೇ ಮಗ, ಆಪ್ಷನ್ ಸಿ ವೆಂಕಟೇಶ, ಅವನ ಪತ್ನಿ, ತಂಗಿ ಮತ್ತು ಹಿರಿಯ 2 ಗಂಡು ಮಕ್ಕಳು, ಆಪ್ಷನ್ ಡಿ ಕುಟುಂಬದ ಎಲ್ಲರೂ. ಸರಿಯಾದ ಉತ್ತರ ವೆಂಕಟೇಶ, ಅವನ ಪತ್ನಿ ಮತ್ತು ತಂಗಿ ಹಾಗೂ 2ನೇ ಮಗ. ರಘು ಮತ್ತು ಅವನ ಕುಟುಂಬವು ಜನವರಿಯಲ್ಲಿ ಮತ್ತೊಂದು ಜಿಲ್ಲೆಗೆ ಹೋಗಿ ಸೆಪ್ಟೆಂಬರ್ನಲ್ಲಿ ಹಿಂತಿರುಗಿದರು. ಅವನು ಆರ್ಇಜಿಎಸ್ನಲ್ಲಿ ನೋಂದಾಯಿಸಲು ಗ್ರಾಮ ಪಂಚಾಯತ್ ಅವರನ್ನು ಸಂಪರ್ಕಿಸಿದಾಗ ಅವರು ಅವನಿಗೆ ಹೀಗೆ ಹೇಳಿದರು: ಆಪ್ಷನ್ ಎ ಅವನ ಕುಟುಂಬವು ಆರ್ಇಜಿಎಸ್ ಅಡಿಯಲ್ಲಿ ಅನ್ವಯಿಸುವುದಿಲ್ಲ, ಆಪ್ಷನ್ ಬಿ ಅವನ ಕುಟುಂಬವು ಆರ್ಇಜಿಎಸ್ಗೆ ಅನ್ವಯಿಸುತ್ತದೆ, ಆಪ್ಷನ್ ಸಿ 50 ದಿನಗಳ ಕಾಲ ಮಾತ್ರ ಅನ್ವಯಿಸುತ್ತದೆ.
ಏಕೆಂದರೆ ಅವನು 6 ತಿಂಗಳ ಕಾಲ ಆ ಪ್ರದೇಶದಲ್ಲಿರಲಿಲ್ಲ. ಆಪ್ಷನ್ ಡಿ, ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಅರ್ಜಿ ಸಲ್ಲಿಸಬಹುದು. ಸರಿಯಾದ ಉತ್ತರ, ಅವನ ಕುಟುಂಬವು ಆರ್ಜಿಎಸ್ಗೆ ಅನ್ವಯಿಸುತ್ತದೆ. ರಾಮುವಿಗೆ ಮಾರ್ಚ್ 2008ರಲ್ಲಿ ಜಾಬ್ ಕಾರ್ಡ್ ನೀಡಲಾಗಿದ್ದು, ಅವನ ಮಗನಿಗೆ ಮೇ 2008ರಲ್ಲಿ 18 ವರ್ಷಗಳಾಯಿತು. ಅವನ ಮಗನು ಉದ್ಯೋಗಕ್ಕೆ ಅರ್ಹನಾಗಲು ರಾಮು ಇದನ್ನು ಮಾಡಬೇಕು. ಆಪ್ಷನ್ ಎ, ಗ್ರಾಮ ಪಂಚಾಯಿತಿಗೆ ಕೂಡಲೇ ತಿಳಿಸಬೇಕು. ಆಪ್ಷನ್ ಬಿ, ಗ್ರಾಮ ಪಂಚಾಯಿತಿ ವಾರ್ಷಿಕ ಅಪ್ಡೇಷನ್ ಮಾಡುವವರೆಗೆ ಕಾಯಬೇಕು. ಆಪ್ಷನ್ ಸಿ, ಯೋಜನಾಧಿಕಾರಿಯನ್ನು ಸಂಪರ್ಕಿಸಬೇಕು. ಆಪ್ಷನ್ ಡಿ, ಅವನು ಯಾವುದನ್ನೂ ಮಾಡಬೇಕಾಗಿಲ್ಲ, ಏಕೆಂದರೆ ಅವನ ಮಗನಿಗೆ 18 ವರ್ಷವಾದೊಡನೆ ತಾನಾಗಿಯೇ ಸೇರಿಸಲ್ಪಡುತ್ತಾನೆ. ಸರಿಯಾದ ಉತ್ತರ, ಗ್ರಾಮ ಪಂಚಾಯಿತಿಗೆ ಕೂಡಲೇ ತಿಳಿಸಬೇಕು. ನರೇಗಾದ ಯೋಜನೆ ಅಡಿಯಲ್ಲಿ ಪಂಚಾಯಿತಿ ಕ್ಷೇತ್ರದ ಪೂರ್ಣ ಅನುಮತಿಸಲ್ಪಟ್ಟ ಕೆಲಸದಲ್ಲಿ ಆಪ್ಷನ್ ಎ, ಕಡೆಯ ಪಕ್ಷ 20% ಖರ್ಚನ್ನು ಗ್ರಾಮ ಪಂಚಾಯತಿಯವರು ವಿನಿಯೋಗಿಸುತ್ತಾರೆ. ಆಪ್ಷನ್ ಬಿ, ಕಡೆಯ ಪಕ್ಷ 50% ಖರ್ಚನ್ನು ಗ್ರಾಮ ಪಂಚಾಯತಿಯವರು ವಿನಿಯೋಗಿಸುತ್ತಾರೆ. ಆಪ್ಷನ್ ಸಿ, ಸಂಪೂರ್ಣವಾಗಿ ಹೊರಗಿನ ಏಜೆನ್ಸಿಗಳು ನೋಡಿಕೊಳ್ಳುತ್ತಾರೆ. ಆಪ್ಷನ್ ಡಿ, ಆ ಕ್ಷೇತ್ರದ ಎನ್ಜಿಒಗಳು ಕಡೆಯ ಪಕ್ಷ 20% ಖರ್ಚನ್ನು ವಿನಿಯೋಗಿಸುತ್ತಾರೆ. ಸರಿಯಾದ ಉತ್ತರ, ಕಡೆಯ ಪಕ್ಷ 50% ಖರ್ಚನ್ನು ಗ್ರಾಮ ಪಂಚಾಯತಿಯವರು ವಿನಿಯೋಗಿಸುತ್ತಾರೆ. ಸಾಮೂಹಿಕ ಶೌಚಾಲಯ ಸಂಕೀರ್ಣಗಳನ್ನು ನಿರ್ಮಿಸುವುದು ಮತ್ತು ಸುಸ್ಥಿತಿಯಲ್ಲಿಡುವುದು ಇವರ ಜವಾಬ್ದಾರಿಯಾಗಿದೆ. ಆಪ್ಷನ್ ಎ, ಗ್ರಾಮ ಪಂಚಾಯತ್. ಆಪ್ಷನ್ ಬಿ, ರಾಜ್ಯ ಸರ್ಕಾರ. ಆಪ್ಷನ್ ಸಿ, ಕೇಂದ್ರ ಸರ್ಕಾರ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ, ಗ್ರಾಮ ಪಂಚಾಯತ್. ಈ ಕೆಳಗಿನವುಗಳಲ್ಲಿ ಯಾವುದು ಸತ್ಯವಲ್ಲ?
ಆಪ್ಷನ್ ಎ ಪ್ರತಿ ಶಾಲೆಯು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಶೌಚಾಲಯ ಹೊಂದಿರಬೇಕು. ಆಪ್ಷನ್ ಬಿ ಪ್ರತಿ ಅಂಗನವಾಡಿಯು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಶೌಚಾಲಯ ಹೊಂದಿರಬೇಕು. ಆಪ್ಷನ್ ಸಿ ಪ್ರತಿ ಶಾಲೆಯು ಆರೋಗ್ಯ ನೈರ್ಮಲ್ಯದಲ್ಲಿ ತರಬೇತಿ ಹೊಂದಿದ ಒಬ್ಬ ಉಪಾಧ್ಯಾಯರನ್ನು ಹೊಂದಿರಬೇಕು. ಆಪ್ಷನ್ ಡಿ ಶಾಲೆಯ ಶೌಚಾಲಯ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಪೋಷಕರು, ಉಪಾಧ್ಯಾಯರು ಹಣ ಒದಗಿಸಬೇಕು. ಸರಿಯಾದ ಉತ್ತರ ಪ್ರತಿ ಅಂಗನವಾಡಿಯು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಶೌಚಾಲಯ ಹೊಂದಿರಬೇಕು. ಲಕ್ಷ್ಮಿ ಎಂಬುವರಿಗೆ ಇಂದಿರಾ ಆವಾಸ್ ಯೋಜನೆ ಅಡಿಯಲ್ಲಿ ಗೃಹವನ್ನು ವಿತರಿಸಲಾಗಿತ್ತು. ಅವರು ನಿರ್ಮಾಣ ಕಾರ್ಯದಲ್ಲಿ ನುರಿತ ವ್ಯಕ್ತಿ ಅಲ್ಲದ ಕಾರಣ ಅವರು ಏನು ಮಾಡಬೇಕು? ಆಪ್ಷನ್ ಎ ರಾಜ್ಯ ಸರ್ಕಾರದಿಂದ ನೇಮಿಸಲ್ಪಟ್ಟ ಗುತ್ತಿಗೆದಾರರನ್ನು ಕಾಣಬೇಕು. ಆಪ್ಷನ್ ಬಿ ನಿರ್ಮಾಣ ಸಂಬಂಧವಾಗಿರುವ ಸರ್ಕಾರದ ಇಲಾಖೆಗಳ ಸಹಾಯ ಪಡೆಯಬೇಕು. ಆಪ್ಷನ್ ಸಿ ಅವರೇ ಸ್ವತಃ ಸ್ಥಳೀಯ ಕೆಲಸದವರನ್ನು ಮತ್ತು ಕಟ್ಟಡದ ಮೂಲವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಆಪ್ಷನ್ ಡಿ ಮೇಲಿನ ಯಾವುವೂ ಅಲ್ಲ. ಸರಿಯಾದ ಉತ್ತರ ಅವರೇ ಸ್ವತಃ ಸ್ಥಳೀಯ ಕೆಲಸದವರನ್ನು ಮತ್ತು ಕಟ್ಟಡದ ಮೂಲವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಕೇಂದ್ರ ಸರ್ಕಾರವು ಇಂದಿರಾ ಆವಾಸ್ ಯೋಜನೆಗೆ ಸಹಾಯ ನೀಡಲು ಈ ವಿಷಯಗಳನ್ನು ಆಧಾರವಾಗಿಟ್ಟುಕೊಳ್ಳುತ್ತದೆ. ಆಪ್ಷನ್ ಎ ರಾಜ್ಯದ ಗ್ರಾಮೀಣ ಬಡತನ ಮತ್ತು ದೇಶದ ಗ್ರಾಮೀಣ ಬಡತನ ಇವುಗಳ ಸರಾಸರಿ ಅನುಪಾತದ ಮೇರೆಗೆ. ಆಪ್ಷನ್ ಬಿ ರಾಜ್ಯದ ಗ್ರಾಮೀಣ ಪ್ರದೇಶ ಮತ್ತು ದೇಶದ ಗ್ರಾಮೀಣ ಪ್ರದೇಶದ ಸರಾಸರಿ ಅನುಪಾತದ ಮೇರೆಗೆ. ಆಪ್ಷನ್ ಸಿ ರಾಜ್ಯದ ಪುರುಷ ಮತ್ತು ಸ್ತ್ರೀಯರ ಸರಾಸರಿಯ ಅನುಪಾತದ ಮೇರೆಗೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಹೌದು. ಸರಿಯಾದ ಉತ್ತರ ರಾಜ್ಯದ ಗ್ರಾಮೀಣ ಬಡತನ ಮತ್ತು ದೇಶದ ಗ್ರಾಮೀಣ ಬಡತನ ಇವುಗಳ ಸರಾಸರಿ ಅನುಪಾತದ ಮೇರೆಗೆ.